ಇದ್ ನೋಡಿ, ಇದು ಆಕ್ಚುಲಿ ಟಾಯ್ಲೆಟ್ ರೂಮ್. ನಿಮ್ಗೆ ಏನಾದ್ರು ಅರ್ಜೆಂಟ್ ಟಾಯ್ಲೆಟ್ ಎಲ್ಲ ಬಂದ್ರೆ ಇಲ್ಲೇ ಮಾಡ್ಬೋದು ನೋಡಿ. ಇದು ನೋಡಕ್ ಒಳ್ಳೆ ಮರ ಇದ್ದಂಗಿದೆ, ಮರ ತುಂಡ್ ಮಾಡಿದವ್ರ ತರ ಇದೆ. ಇದೊಂದು ಸೀಕ್ರೆಟ್ ಪ್ಲೇಸ್ ನೋಡಿ. ಈ ತರ ಎಲ್ಲ ದಾಟ್ಕೊಂಡೆಲ್ಲ ಬರ್ಬೇಕು ದೇವ್ರಿಗೆ. ನಾನು ನಿಮ್ಗೆ ಲೊಕೇಶನ್ಸ್ ಎಲ್ಲ ಕರೆಕ್ಟ್ ಆಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಹಂಗೆ ರೀ, ನಿಮ್ಗೊಂದು ಬ್ಯೂಟಿಫುಲ್ ಸನ್ಸೆಟ್ ತೋರಿಸ್ತೀನಿ ಬನ್ನಿ. ಲೆಟ್ಸ್ ಸ್ಟಾರ್ಟ್. ಹಾಯ್, ಹಲೋ, ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಬ್ರೋ ಅಭಿಮಾನಿ ಮಿಸ್ಟರ್ ಬ್ರೋ ಟ್ರಾವೆಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಗೋವಾಗೆ ಬಂದಿದ್ದೀನಿ. ಗೋವಾ ತರ ಕಾಣಿಸುತ್ತಾ? ಆಕ್ಚುಲಿ ಗೋವಾ ಅಲ್ಲ. ನಿಮ್ಗೆ ನಾನಿವತ್ತು ಒನ್ ಆಫ್ ದಿ ಮೋಸ್ಟ್ ಸೀಕ್ರೆಟ್ ಬೀಚ್ ಇನ್ ಕರಾವಳಿ ಭಾಗದಲ್ಲಿ ಒನ್ ಆಫ್ ದಿ ಮೋಸ್ಟ್ ಸೀಕ್ರೆಟ್ ಬೀಚ್ ಗೆ ನಿಮ್ಗೆ ಇವತ್ತು ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ನೋಡಿ, ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಸನ್ಸೆಟ್ ನ ನೀವು ನೋಡಬಹುದು. ಎಷ್ಟು ಚೆನ್ನಾಗಿದೆ ನೋಡಿ. ಬನ್ನಿ, ಇನ್ನು ಬೇಕಾದಷ್ಟು ಎಕ್ಸ್ಪ್ಲೋರ್ ಮಾಡಕ್ಕಿದೆ. ನಾವೀಗ ಈ ಲೊಕೇಶನ್ ಬಂದ್ಮೇಲೆ ಈ ತರ ಎಂಟ್ರೆನ್ಸ್ ಇರುತ್ತೆ. ಈ ಎಂಟ್ರೆನ್ಸ್ ಬಂದ್ಮೇಲೆ ನಾವು ಆ ಕಡೆ ಅಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ. ಆಕ್ಚುಲಿ ಟಿಕೆಟ್ ಕೌಂಟರ್ ಅಲ್ಲಿ ಅಡಲ್ಟ್ಸ್ ಗೆ 20 ರೂಪಾಯಿ, ಆಮೇಲೆ ಸೀನಿಯರ್ ಸಿಟಿಸನ್ ಗೆ 10 ರೂಪಾಯಿ, ಮಕ್ಕಳಿಗೂ 10 ರೂಪಾಯಿ. ನೋಡಿ, ನಾವು ಇಲ್ಲಿ ಬಂದು ಟಿಕೆಟ್ ಮಾಡಿಸ್ಬೇಕು. ಇಲ್ಲಿ ಆಕ್ಚುಲಿ ನೆಟ್ವರ್ಕ್ ಇರಲ್ಲ. ಬೆಸ್ಟ್ ನಾನು ಅಡ್ವೈಸ್ ಏನು ಕೊಡೋದಂದ್ರೆ ಕ್ಯಾಶ್ ಇಟ್ಕೊಂಡು ಬನ್ನಿ. ನೆಟ್ವರ್ಕ್ ಇಲ್ಲ, ನೀವು ಕ್ಯಾಶ್ ಇಟ್ಕೊಂಡು ಬಂದಿಲ್ಲ ಅಂದ್ರೆ ಸ್ವಲ್ಪ ಮುಂದೋಗಿ ಪೇಮೆಂಟ್ ಮಾಡ್ಬೋದು. ಇದೇ ಎಂಟ್ರೆನ್ಸ್, ಬನ್ನಿ ಹೋಗೋಣ. ಇಲ್ಲಿ ಹಡಿನ್ ಬೀಚ್ ಅಂದ್ರೆ ಹಡಿನ್ ಪಾರ್ಕ್ ಏನಿದೆಯಲ್ಲ, ನೀವು ಇಲ್ಲಿ ಒಳಗೆ ಬಂದ್ಮೇಲೆ ನಿಮ್ಗೆ ಈ ತರ ಪಾರ್ಕ್ ಸಿಗುತ್ತೆ. ಮಕ್ಕಳು ಆಟ ಆಡುವಂತ ಪಾರ್ಕ್ ಎಲ್ಲ ಸಿಗುತ್ತೆ ನೋಡಿ. ಎಲ್ಲ ಎಂಜಾಯ್ ಮಾಡ್ತಾವ್ರೆ. ಜಿಮ್ ಮಾಡೋರೆಲ್ಲ ಜಿಮ್ ಮಾಡ್ತಿದ್ರೆ, ಸ್ವಲ್ಪ ಆಟ ಆಡೋರೆಲ್ಲ ಎಂಜಾಯ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್. ಈಗ ನಾನು ನಿಮ್ಗೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸನ್ ಸೆಟ್ ತೋರಿಸ್ತೀನಿ ನೋಡಿ. ಬಾಯಿ ಮಿಸ್ ಆಗಿ ಸನ್ ರೈಸ್ ಬರುತ್ತೆ ಬಾಯಲ್ಲಿ. ನೋಡಿ, ಗೋವಾಕ್ಕಿಂತ ಇನ್ನೂ 10 ಪಟ್ಟು ಚೆನ್ನಾಗಿದೆ ಈ ಪ್ಲೇಸ್. ತೋರಿಸ್ತೀನಿ ನೋಡಿ. ಈ ಪ್ಲೇಸು ಭಟ್ಕಳಿಂದ ಅಂದ್ರೆ ಮುರುಡೇಶ್ವರಿಂದ ಭಟ್ಕಳ ಬರುವಾಗ ಹಂಗೆ ಮುಂದೆ ಕುಂದಾಪುರ ರೋಡ್, ಅಂದ್ರೆ ನೀವೇನ್ ಕುಂದಾಪುರಿಗೆ ಹೋಗ್ತಿರಲ್ಲ, ಅಂದ್ರೆ ಭಟ್ಕಳಕ್ಕಿಂತ ಸ್ವಲ್ಪ ಮುಂದೆ ಹೋದಾಗ ನಿಮ್ಗೆ ಸರ್ಪನ್ ಕಟ್ಟೆ ಅಂತ ಸಿಗುತ್ತೆ. ಸರ್ಪನ್ ಕಟ್ಟೆ ನೀವು ರೈಟ್ ತಗೊಳ್ಬೇಕು. ರೈಟ್ ತಗೊಂಡ್ರೆ ಹಡಿನ್ ಬೀಚ್ ಅಂತ ನಿಮ್ಗೊಂದು ಅಲ್ಲಿ ಬೋರ್ಡ್ ಹಾಕಿಟ್ಟಿರ್ತಾರೆ. ಅಲ್ಲಿ ಹಂಗ್ ಬಂದ್ರೆ ಈ ತರ ಒಂದು ಬ್ಯೂಟಿಫುಲ್ ಆಗಿ ಪ್ಲೇಸ್ ಬರ್ಬೋದು. ನಿಮ್ಗೆ ಏನಾದ್ರು ಪ್ಲೇಸ್ ಬರಕ್ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಆರಾಮಾಗಿ ಯಾರೋ ಲೋಕಲ್ಸ್ ನ ಕೇಳಿ ಬರ್ಬೋದು. ಆರಾಮಾಗಿ ಬರ್ಬೋದು, ಏನ್ ತೊಂದ್ರೆ ಇಲ್ಲ. ನೋಡಿ, ಇಲ್ಲಿ ಸನ್ರೈಸ್, ಸಾರಿ ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ನಿಮ್ಗೆ ನಾ ತೋರಿಸ್ತೀನಿ ನೋಡಿ ಸನ್ರೈಸ್. ಸಾರಿ, ಸನ್ಸೆಟ್. ಈ ಬಾಯಲ್ಲಿ ಸನ್ ರೈಸೇ ಬರ್ತಿದೆ. ಅವಾಗಿನ ಏನ್ ಚೆನ್ನಾಗಿದೆಯಲ್ಲ, ಗೋವಾಕ್ಕಿಂತ ಏನ್ ಚೆನ್ನಾಗಿದೆ ನೋಡಿ. ವಾವ್. ಇನ್ನು ಏನೇನೋ ತೋರ್ಸೋದಿದೆ ನೋಡಿ, ತೋರಿಸ್ತೀನಿ. ಆ ಕಡೆ ಎಲ್ಲ ಫುಲ್ ಪಾರ್ಕ್ ಇತ್ತು. ಮಕ್ಕಳು ಆಡೋರು, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾನ್ ನಿಮ್ಗೆ ನಮ್ಮಂತ ಹುಡುಗರು ಟೈಮ್ ಸ್ಪೆಂಡ್ ಮಾಡೋ ಜಾಗ ಕರ್ಕೊಂಡು ಹೋಗ್ತೀನಿ ಬನ್ನಿ. ನೋಡಿ, ಇದು ಆಕ್ಚುಲಿ ಟಾಯ್ಲೆಟ್ ರೂಮ್. ನಿಮ್ಗೆ ಏನಾದ್ರು ಅರ್ಜೆಂಟ್ ಟಾಯ್ಲೆಟ್ ಎಲ್ಲ ಬಂದ್ರೆ ಇಲ್ಲೇ ಮಾಡ್ಬೋದು ನೋಡಿ. ನೋಡಕ್ ಒಳ್ಳೆ ಮರ ಇದ್ದಂಗಿದೆ, ಮರ ತುಂಡ್ ಮಾಡಿದವ್ರ ತರ ಇದೆ. ಇದು ಆಕ್ಚುಲಿ ಟಾಯ್ಲೆಟ್. ಏನ್ ಚೆನ್ನಾಗಿ ಮಾಡಿದಾರಲ್ಲ, ಸಖತ್ ಮಾಡಿದಾರ ನೋಡಿ. ಇಲ್ಲಿ ಸನ್ರೈಸ್, ಸನ್ಸೆಟ್. ಈ ಬಾಯಲ್ಲಿ ಸನ್ರೈಸೇ ಬರುತ್ತೆ. ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ವಾವ್, ಸಂಜೆ ಟೈಮ್ ಸ್ಪೆಂಡ್ ಮಾಡಕ್ ಸೂಪರ್ ಪ್ಲೇಸ್. ನೀವು ಭಟ್ಕಳಿಂದ ಬರುವಾಗ ಏನ್ ಸರ್ಪನ್ ಕಟ್ಟೆ ಅಂತ ಒಂದ್ ಸಿಗುತ್ತಲ್ಲ, ಆ ಸರ್ಪನ್ ಕಟ್ಟೆ ನೀವು ರೈಟ್ ತಗೊಂಡಾಗ ಹಡಿನ್ ಅಂತ ಸಿಗುತ್ತೆ. ಆಕ್ಚುಲಿ ಇಲ್ಲಿ ಎಲ್ಲರೂ ಹಡಿನ್ ಬೀಚ್ ಅಂತ ಕರೀತಾರೆ. ನೀವು ಹಡಿನ್ ಬೀಚಿಗೆ ಬರ್ಬೇಕಂದ್ರೆ ನೋಡಿ, ಅದು ಎಂಟ್ರೆನ್ಸ್ ಆಯ್ತಾ. ಎಂಟ್ರೆನ್ಸ್ ಇಂದ ಬಂದ್ಮೇಲೆ ಹಿಂಗೆ ಸ್ಟ್ರೇಟ್ ನಡ್ಕೊಂಡ್ ಬನ್ನಿ. ಹಿಂಗೆ ನಡ್ಕೊಂಡ್ ಬಂದು ನೋಡಿ, ಈ ತರ ಹತ್ಕೊಂಡು ಹೋಗ್ಬೇಕು. ಈ ತರ ಹತ್ಕೊಂಡು ಹೋದ್ರೆ ನಿಮ್ಗೆ ಹಡಿನ್ ಬೀಚ್ ಸಿಗುತ್ತೆ. ಆಕ್ಚುಲಿ ನೀವು ಹಡಿನ್ ಬರುವಾಗ ನಿಮ್ಗೆ ಸುಮಾರು ಸಿಗುತ್ತೆ. ಹಡಿನ್ ಫಸ್ಟ್ ಕ್ರಾಸ್, ಸೆಕೆಂಡ್ ಕ್ರಾಸ್, ಥರ್ಡ್ ಕ್ರಾಸ್, ಫೋರ್ತ್ ಕ್ರಾಸ್, ಫಿಫ್ತ್ ಕ್ರಾಸ್, ಸಿಕ್ಸ್ ಕ್ರಾಸ್, ಎಷ್ಟೊಂದು ಕ್ರಾಸ್ ಇದೆ. ಆದ್ರೆ ನೀವು ಪೀಸ್ ಆಗಿ ಬರ್ಬೋದು, ತುಂಬಾ ಚೆನ್ನಾಗುತ್ತೆ. ನೀವು ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಯಾರಿಗಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಪೀಸ್ ಆಗಿ ಯಾರ ಹತ್ರ ಆದ್ರೂ ಲೋಕಲ್ಸ್ ಹತ್ರ ಕೇಳಿ ಬರ್ಬೋದು. ಅಷ್ಟೇ ತೊಂದರೆ ಆಗಲ್ಲ. ಬನ್ನಿ ನೋಡಿ, ಈ ತರ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಈಗ ಟೈಮ್ ಶಾರ್ಪ್ 6 o'clock. ನಿಮಗೆ ಮೋಸ್ಟ್ಲಿ ಉಲ್ಟಾ ಕಾಣ್ತಿರ್ಬೋದು ಟೈಮ್. ನೋಡಿ, ಟೈಮ್ ಶಾರ್ಪ್ 6 o'clock. ಸನ್ಸೆಟ್ ನೋಡಕ್ ಹೋಗ್ತಿದೀವಿ. ವಾವ್, ಸೂಪರ್ ಆಗಿದೆ ಪ್ಲೇಸ್ ಮಾತ್ರ. ಇದು ನೀವೇನಾದ್ರೂ ಭಟ್ಕಳಕ್ ಬಂದು ಮುರುಡೇಶ್ವರಕ್ಕೆ ಬಂದ್ರೆ, ಮುರುಡೇಶ್ವರ ಎಲ್ಲ ಸುತ್ತಾಡಿ ನಿಮ್ಗೇನೋ ಇನ್ನೂ ಒಂದು ಸೀಕ್ರೆಟ್ ಪ್ಲೇಸ್ ಹೋಗ್ಬೇಕಂದ್ರೆ ಇದು ಬೆಸ್ಟ್ ಪ್ಲೇಸು. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ.
ಅಲ್ಲಿಂದ ಅದು ಆಕ್ಚುಲಿ ಪಾರ್ಕ್ ಇರೋದು ಅಲ್ಲಿ ಎಂಟ್ರೆನ್ಸ್. ಅಲ್ಲಿಂದ ಪಾರ್ಕ್ ಮಾಡಿ ಹಿಂಗ್ ನಡ್ಕೊಂಡ್ ಬರ್ಬೇಕು. ಇಲ್ಲಿಂದ ಮೇಲ್ ನಡ್ಕೊಂಡ್ ಬಂದು ಹೋಗೋದು. ನೀವು ಮೆಟ್ಲು ಹತ್ಕೊಂಡು ಏನ್ ಬರ್ತೀರಲ್ಲ, ನಾನು ಹಿಂಗ್ ತೋರಿಸ್ದೆ ಅಲ್ಲ ಮೆಟ್ಲು ಹತ್ಕೊಂಡು, ಆಮೇಲೆ ನೀವು ಮೆಟ್ಲು ಹತ್ಕೊಂಡು ಬಂದಾಗ ನೀವು ರೈಟ್ ತಗೊಳ್ಬೇಕು ನೋಡಿ. ಈ ತರ ರೈಟ್ ತಗೊಳ್ಬೇಕು. ರೈಟ್ ತಗೊಂಡ್ರೆ ಹಿಂಗ್ ಹೋಗ್ಬೋದು. ಹಿಂಗ್ ರೈಟ್ ಹಿಂಗ್ ಸ್ಟ್ರೇಟ್ ನಡ್ಕೊಂಡು ಹೋಗ್ತಿರೋದು. ಈ ತರ ಒಂದ್ ಸಣ್ಣ ವ್ಯಾಲಿ ತರ ಇದೆ, ಹಿಂಗ್ ನಡ್ಕೊಂಡು ಹೋಗ್ತಿರ್ಬೋದು. ಬನ್ನಿ ಹೋಗೋಣ. ಭಟ್ಕಳದ ಒಂದು ಸೀಕ್ರೆಟ್ ಆಗಿರೋ ಫುಲ್ ಸೀಕ್ರೆಟ್ ಪ್ಲೇಸಿಗೆ ನಾನು ನಿಮ್ಗೆ ಇವತ್ತು ಕರ್ಕೊಂಡು ಹೋಗ್ತಿದ್ದೀನಿ. ಎಷ್ಟು ಸೀಕ್ರೆಟ್ ಪ್ಲೇಸ್ ಅಂದ್ರೆ ಇಲ್ಲಿ ಆಕ್ಚುಲಿ ಯಾರು ಬರೋದಿಲ್ಲ. ಹಡಿನ್ ಪಾರ್ಕ್ ಏನಿದೆಯಲ್ಲ ಅಲ್ಲಿ ತನಕ ಮಾತ್ರ ಬರ್ತಾರೆ, ಇಲ್ಲೆಲ್ಲ ಯಾರು ಬರಲ್ಲ. ಇದೊಂದು ಸೀಕ್ರೆಟ್ ಪ್ಲೇಸ್ ನೋಡಿ. ಈ ತರ ಎಲ್ಲ ದಾಟ್ಕೊಂಡೆಲ್ಲ ಬರ್ಬೇಕು ದೇವ್ರಿಗೆ. ನೋಡಿ ನೀವು ಇಲ್ಲಿ ಝೂಮ್ ಹಾಕ್ರೆ ನಿಮ್ಗೆ ಲೈಟ್ ಹೌಸ್ ಕಾಣಿಸುತ್ತೆ ನೋಡಿ. ಅಲ್ಲಿ ನೋಡಿ, ಇದು ಆಕ್ಚುಲಿ ಲೈಟ್ ಹೌಸ್. ಬನ್ನಿ ಇನ್ನು ಈ ತರ ಎಲ್ಲ ನಡ್ಕೊಂಡು ಹೋಗ್ಬೇಕು. ಒಂದು 5 ನಿಮಿಷ ಟ್ರಕ್ ತರ ಇದೆ ಅಷ್ಟೇ. ಟ್ರಕ್ಕಿಂಗ್ ಮಾಡ್ಬೇಕು. ಸ್ವಲ್ಪ ಮುಳ್ಳೆಲ್ಲ ಸ್ವಲ್ಪ ಜಾಗ್ರತೆಯಿಂದ ನಡ್ಕೊಂಡು ಹೋಗ್ಬೇಕು. ನೀವೇನಾದ್ರೂ ಮುರುಡೇಶ್ವರಕ್ಕೆ ಬಂದ್ರೆ ಹೇಳ್ತೀನಲ್ಲ, ಈ ಪ್ಲೇಸ್ ವಿಸಿಟ್ ಮಾಡಿ. ತುಂಬಾ ಸೀಕ್ರೆಟ್ ಪ್ಲೇಸ್. ಯಾರಂದ್ರೆ ಯಾರು ಇರಲ್ಲ. ನಿಮ್ಗೆ ಗೋವಾಕ್ಕಿಂತ ಇನ್ನೂ ಸಖತ್ತಾಗಿರೋ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಒಂದು 5-6 ಜನ ಇದ್ದಾರೆ. ಬನ್ನಿ ನಾವು ಸೇರ್ಕೊಂಡು 6 ಜನ ಮಾಡೋಣ. ಈ ತರ ಸಣ್ಣ ಟ್ರಕ್ ಇದು ದಾಟ್ಕೊಂಡು ಹೋಗ್ಬೇಕು. ಒಂದು 5 ನಿಮಿಷ ಟ್ರಕ್ ಮಾಡಿದಷ್ಟೇ. ಅಲ್ಲಿ ಮೇಲಿಂದ ಕೆಳಗ್ ಬಂದಷ್ಟೇ ನೋಡಿ. ಬೇವ್ರು ನೋಡಿ ಯಪ್ಪ. ಸನ್ಸೆಟ್ ಕಾಣ್ಬೇಕಂದ್ರೆ ಸ್ವಲ್ಪ ಆ ಕಡೆ ಹೋಗ್ಬೇಕು. ಬನ್ನಿ ನಿಮ್ಗೆ ನಾನು ಬ್ಯೂಟಿಫುಲ್ ಆಗಿರೋ ಒಂದ್ ಸನ್ಸೆಟ್ ತೋರಿಸ್ತೀನಿ ನೋಡಿ. ಯಪ್ಪ ನೋಡಿ ನೋಡಿ, ಈ ತರ ಇದೆ ಪ್ಲೇಸ್. 3, 2, 1, 0. ಫೈನಲಿ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಎಲ್ಲ ಹತ್ಕೊಂಡು ಪೂರಾ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿ ಅಲ್ಲಿಂದ ನಿಮಗೆ ವಿಡಿಯೋ ತೋರಿಸ್ದಾಗೆ ಕಲ್ಲೆಲ್ಲ ಹತ್ಕೊಂಡು ಈಗ ಟಾಪಿಕ್ ಬಂದಿದೀವಿ. ನೀವು ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು, ಫುಲ್ ಬೀಚ್ ಇದೆ. ಆಕ್ಚುಲಿ ನೀವು ಅಲ್ಲಿ ಡೆಡ್ ಎಂಡ್ ನೋಡಿದ್ರೆ ಅದು ಆಕ್ಚುಲಿ ಕುಂದಾಪುರ ಮತ್ತೆ ಉಡುಪಿ. ಕುಂದಾಪುರ ಉಡುಪಿ, ಇದು ಗೊರಟೆ, ಇದು ಸರ್ಪನಕಟ್ಟೆ ಹಡಿನ್ ಬೀಚ್. ಸೂಪರ್, ಫುಲ್ ಕಪ್ ಕಲ್ಲೇ ಇದೆ. ನಂತರ ಬನ್ನಿ ನಿಮ್ಗೊಂದು ಬ್ಯೂಟಿಫುಲ್ ಆಗಿರೋ ಒಂದು ಸೀನ್ ತೋರಿಸ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಮತ್ತು ಟಾಪಿಕ್ ಹೋಗ್ತಿದೀವಿ. ಬನ್ನಿ ಹೋಗೋಣ. ನಿಮ್ಗೊಂದು ಬ್ಯೂಟಿಫುಲ್ ಆಗಿರೋ ಒಂದು ಸನ್ಸೆಟ್ ತೋರಿಸ್ತೀನಿ. ಸ್ವರ್ಗ ಗುರು, ಸ್ವರ್ಗ. ಎಲ್ಲರೂ ಸ್ವರ್ಗ ಮೇಲೆ ಇದೆ ಅಂತಾರೆ. ಸ್ವರ್ಗ ನಾನ್ ಹೇಳ್ತೀನಿ ಸ್ವರ್ಗ ಕೆಳಗಡೆನೆ ಇದೆ. ನೋಡಿ ಅಲ್ಲಿ ಹಕ್ಕಿ ನೋಡಿ ಹಾರಾಡ್ತಿರೋದು. ನೀವೀಗ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ, ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಕರೆಕ್ಟ್ ನೋಡಿ, ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಲ್ಲಿದೆ ನೋಡಿ ಲೈಟ್ ಹೌಸ್. ನೋಡಿ ಅಲ್ಲಿದೆ ಲೈಟ್ ಹೌಸ್ ನೋಡಿ. ಫಸ್ಟ್ ಝೂಮ್, ಸೆಕೆಂಡ್ ಝೂಮ್. ಇಲ್ಲಿದೆ ನೋಡಿ ಲೈಟ್ ಹೌಸ್. ಎಷ್ಟ್ ಚೆನ್ನಾಗ್ ಕಾಣ್ತಿದ್ಯಲ್ಲ. ಇದ್ ನೋಡಿ ಕಾಕಿ ಗುಡ್ಡಿ ಅಂತ ಕರೀತಾರೆ ಲೋಕಲ್ಸ್ ಅವರು. ಇದು ಲೈಟ್ ಹೌಸ್. ನಿಮಗ್ ನಾನು ನೇತ್ರಾಣಿ ತೋರಿಸ್ತೀನಿ ನೋಡಿ. ನೇತ್ರಾಣಿ ಮೋಸ್ಟ್ಲಿ ಎಲ್ಲಿದ್ಯಪ್ಪ, ಕಾಣಿಸ್ತಾನೆ ಇಲ್ಲ. ಇಲ್ಲಿರ್ಬೋದು ಮೋಸ್ಟ್ಲಿ. ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ನನ್ ಸ್ಯಾಮ್ಸಂಗ್ ಫೋನ್ ಅಲ್ಲ, ಅಷ್ಟು ಝೂಮ್ ಆಗಿ ನಿಮ್ಗೆ ತೋರ್ಸಕ್ಕೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ನೀರ್ ನೋಡಿ ಎಷ್ಟು ಡಾರ್ಕ್ ಆಗಿದೆ ಅಂದ್ರೆ ನೀರು. ಮಸ್ತ್ ಸೂಪರ್ ಆಗಿದೆ ನೀರ್. ನೋಡಿ ಎಷ್ಟು ಡಾರ್ಕ್ ಇದೆ ನೋಡಿ ನೀರು. ಸನ್ಸೆಟ್ ಆಗ್ತಾ ಆಗ್ತಾ ಸನ್ ಮುಳುಗೋಯ್ತು.
ನೋಡಿ ಅಲ್ಲಿ ಯಾರೋ ಮೀನ್ ಮಾಡ್ತಾ ಇದಾರೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಾರಿ, ಮೀನ್ ಹಿಡಿತಾ ಇದಾರೆ. ನೋಡಿ ಸನ್ಸೆಟ್ ಆಗ್ತಿದೆ, ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಗುರು. ಈ ಸಮುದ್ರ ಕಡೆ ಈ ತರ ಪೀಸ್ ಆಗಿ ಕೂತ್ಕೊಳ್ಳೋಕೆ ಅದೃಷ್ಟ ಮಾಡಿರ್ಬೇಕು. ವಾವ್, ಅಮೇಜಿಂಗ್. ನೋಡಿ ಅಲ್ಲೊಂದ್ ಬೋಟ್ ಹೋಗ್ತಾ ಇದೆ, ತೋರಿಸ್ತೀನಿ. ನೋಡಿ ನೋಡಿ ಯಾರೋ ಮೀನ್ ಹಿಡಿಯಕ್ ಹೋಗ್ತಿದಾರೆ, ಎಬ್ರೆ ಇದಾರೆ ಅದ್ರಲ್ಲಿ. ಹೋಗ್ಕೊಂಡ್ ಮೀನ್ ಇಟ್ಕೊಂಡ್ ರಾತ್ರಿ ತಕೊಂಡ್ ಬಂದು ನಾಳೆ ಬೆಳಗ್ಗೆ ಮಾರಕ್ ಹೋಗ್ತಾರೆ. ನನ್ ಕೈಯೆಲ್ಲ ನಡ್ತಿದೆ, ನಾನು ಒಂದ್ ಚೆನ್ನಾಗಿರೋ ಫೋಟೋ ತಕೊಳ್ಬೇಕು. ಸನ್ಸೆಟ್ ಆಗ್ತಿದೆ, ನಾನು ಒಳ್ಳೆ ಕೂತ್ಕೊಂಡ್ ಪೀಸ್ ಆಗಿ ಸನ್ಸೆಟ್ ಎಂಜಾಯ್ ಮಾಡ್ತೀನಿ, ನಿಮಗೂ ಎಂಜಾಯ್ ಮಾಡಿಸ್ತೀನಿ, ಬನ್ನಿ. ಹೇಗಿತ್ತು ಭಟ್ಕಳದ ಸೀಕ್ರೆಟ್ ಅಂದ್ರೆ ಮೋಸ್ಟ್ ಸೀಕ್ರೆಟ್ ಪ್ಲೇಸ್? ಯಾರು ಬರಲ್ಲ ಇಲ್ಲಿ. ನೋಡಿ ಇವತ್ತೇ ಸಂಡೇ, 1 2 3 4 5 5 ಜನ ಇದ್ದಿದ್ದು. ಅಲ್ಲಿ ಸ್ವಲ್ಪ ಫ್ಯಾಮಿಲೀಸ್ ಇದ್ರು, ಅವ್ರು ಹೋದ್ರು. ಸೀಕ್ರೆಟ್ ಪ್ಲೇಸ್ ಹಡಿನ್ ಬೀಚ್, ಹಡಿನ್ ಪಾರ್ಕ್. ಹಡಿನ್ ಪಾರ್ಕ್ ನಾನು ನಿಮ್ಗೆ ಜಾಸ್ತಿ ತೋರ್ಸಕ್ ಹೋಗಿಲ್ಲ, ಅಲ್ಲಿ ಆಕ್ಚುಲಿ ಏನಿಲ್ಲ, ಬರೀ ಒಂದ್ ಫ್ಯಾಮಿಲಿ ಸ್ಪೆಂಡ್ ಮಾಡಕ್ಕೆ ಅದೊಂದ್ ಪಾರ್ಕ್ ತರ ಇದೆ. ಬಟ್ ಈ ಪ್ಲೇಸ್ ಮಾತ್ರ ಸೈಕ್ ಅನ್ಕೊಳ್ಳಿ. ನನಗಾದ್ರೆ ಇಲ್ಲಿ ಏನ್ ಒಂದು ಬೇಜಾರಾಯ್ತು ಅಂದ್ರೆ, ಆಕ್ಚುಲಿ ಅಲ್ಲಿ ನಾನು ಎಂಟ್ರೆನ್ಸ್ ಇಲ್ಲಿ ಹಡಿನ್ ಬೀಚ್ ಹತ್ತತ್ರ ಸೀಕ್ರೆಟ್ ಪ್ಲೇಸ್ ಬರ್ತಿರುವಾಗ ಅಲ್ಲಿ ಕೆಲವೊಂದೆಲ್ಲ ಪ್ಲಾಸ್ಟಿಕ್ಸ್ ಹಾಕಿದ್ರು. ನನಗೆ ಅದ್ ನೋಡಿ ತುಂಬಾ ಬೇಜಾರಾಯ್ತು. ಇಷ್ಟು ಒಳ್ಳೆ ಪ್ಲೇಸ್ ನ ನೋಡಿ, ಬೀಚ್ ಇಲ್ಲೇ ಇದೆ, ಸನ್ಸೆಟ್ ಇಲ್ಲೇ ಆಗುತ್ತೆ, ಅಲ್ಲಿ ಲೈಟ್ ಹೌಸ್ ಇದೆ, ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಎಲ್ಲ ಚೆನ್ನಾಗಿದೆ. ಈ ಪ್ಲೇಸ್ ನ ಹಾಳು ಮಾಡಕ್ ಹೋಗ್ಬೇಡಿ. ಪ್ಲಾಸ್ಟಿಕ್ ತಂದ್ರೆ ಅದೇ ಕೈಯಿಂದ ಹೊತ್ತಾಕಿದ ಕೈಯಿಂದ ಹೆಕ್ಕಿ ಬ್ಯಾಗ್ ಇಲ್ಲಿ ಹಾಕೊಂಡು ವಾಪಸ್ ತಗೊಂಡು ಡಸ್ಟ್ಬಿನ್ ಬಿಸಾಡಿ. ಯಾಕೆ ಸುಮ್ನೆ ಇಲ್ಲೆಲ್ಲ ಬಿಸಾಡಿ ಇಂತ ಒಳ್ಳೆ ನೇಚರ್ ನ ಹಾಳು ಮಾಡ್ತೀರಾ ಅಂತ ಈ ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಾ ಎಷ್ಟೋ ಲವ್ ಸ್ಟೋರಿಗಳನ್ನ ಪುಸ್ತಕದಲ್ಲಿ ಓದಿದೀನಿ, ಕೇಳಿದೀನಿ. ಎಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ಮಾಸೂನ್ ಲವ್ ಸ್ಟೋರಿ. ವಿಡಿಯೋ ಮಾಡ್ತಾ ಕತ್ಲಾಗೋಯ್ತು. ನನಗೆ ಈ ವಿಡಿಯೋದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅಲ್ಲಿ ಕೆಲವೊಂದ್ ಜನ ಮೋಸ್ಟ್ಲಿ ಬ್ಯಾಚುಲರ್ಸ್ ಅನ್ಕೊಳ್ತೀನಿ, ಹುಡುಗಿರು ಡ್ರಿಂಕ್ಸ್ ಮಾಡ್ತಾ ಇದ್ರು, ಆಮೇಲೆ ಸಿಗರೇಟ್ ಎಲ್ಲ ಸೈತಾ ಇದ್ರು. ಆಕ್ಚುಲಿ ಅದೆಲ್ಲ ಮಾಡಕ್ ಕೊಡ್ಬಾರ್ದು ಇಂಥ ಸೀಕ್ರೆಟ್ ಪ್ಲೇಸ್ ಅಲ್ಲಿ. ಯಾಕಂದ್ರೆ ಅವ್ರು ಡ್ರಿಂಕ್ಸ್ ಮಾಡಿ ಆ ಪ್ಲಾಸ್ಟಿಕ್ಸ್ ನ ಅಲ್ಲೇ ಹೊತ್ತಾಕ್ ಹೋಗ್ತಾರೆ. ಅವ್ರಿಗೆ ಆ ಟೈಮಿಗೆ ಅದು ಆ ಪ್ಲಾಸ್ಟಿಕ್ ಕಪ್ಪು ಭಾರ ಆಗಿರುತ್ತೆ, ಅದಕ್ಕೆ ಅವರು ಅದನ್ನಲ್ಲೇ ಬಿಸಾಡ್ ಹೋಗ್ತಾರೆ. ಸೊ ಈ ಹಡಿನ್ ಬೀಚ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಏನೇ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ಇದೆಯಲ್ಲ, ಅವರು ಇಲ್ಲಿ ಬಂದ್ ಸ್ವಲ್ಪ ನೋಡ್ಬೇಕು. ಅಲ್ಲೆಲ್ಲ ಡ್ರಿಂಕ್ಸ್ ಮಾಡ್ತಿದ್ದಾರೆ. ಈಗ ವಾಪಸ್ ಹೋಗ್ತಿದ್ದೀನಿ ಎಂಟ್ರೆನ್ಸಿಗೆ. ನಾನು ನಿಮ್ಗೆ ಫಸ್ಟ್ ತೋರಿಸಿದ್ನಲ್ಲ, ಎಂಟ್ರೆನ್ಸ್ಗೆ ಹೋಗ್ತಿದ್ದೀನಿ. ನಾನೀಗ ಫೋನಲ್ಲಿ ಫ್ಲಾಶ್ ಆನ್ ಮಾಡಿ ಈಗ ನಡ್ಕೊಂಡು ಹೋದ್, ನಂಗೆ ಮುಂದೇನು ದಾರಿನೇ ಕಾಣ್ತಾ ಇಲ್ಲ. ನೋಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡ್ಬೋದು, ಒಂಥರ ಫಾರೆಸ್ಟ್ ತರ ಇದೆ, ಕಾಡು. ಯಪ್ಪ, ಏನು ಕಾಣ್ತಾ ಇಲ್ಲ ಗುರು. ಓ ಮೈ ಗುಡ್ನೆಸ್, ಓ ಮೈ ಗುಡ್ನೆಸ್, ವಾವ್, ಸೂಪರ್ ಆಗಿತ್ತು ಪ್ಲೇಸ್ ಮಾತ್ರ. ನಿಲ್ಲಿ ಒಂದ್ಸಲ ರೋಡ್ ನೋಡ್ಕೊಳ್ತೀನಿ ಹೇಗಿದೆ ಅಂತ. ಹಾ, ಕ್ಲಿಯರ್ ಆಗಿದೆ. ಸೂಪರ್ ಆಗಿತ್ತು ಪ್ಲೇಸ್ ಮಾತ್ರ. ಅಲ್ಲಿ ಸ್ವಲ್ಪ ಕೆಳಗೆ ಇಳಿಯಕ್ಕೆ ಮೇಲೆ ಹತ್ತಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಸುಸ್ತಾಗುತ್ತೆ ಫುಲ್. ನೀವು ಸ್ವಲ್ಪ ಶೂ ಹಾಕೊಂಡ್ ಬನ್ನಿ, ಏನಾದ್ರು ಒಳ್ಳೆ ಶೂ ಇದ್ರೆ ಹಾಕೊಂಡ್ ಬನ್ನಿ. ನಾನ್ ನೋಡಿ ಈ ಚಪ್ಪಲ್ ಹಾಕೊಂಡ್ ಬಂದಿದ್ದೀನಿ, ಈ ಚಪ್ಪಲಲ್ಲಿ ಹೇಗಾಗುತ್ತೆ ಟ್ರೆಕ್ ಮಾಡಕ್ಕೆಲ್ಲ. ಆದ್ರೂ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದೀನಿ, ನೀವು ಹಂಗ್ ಮಾಡಕ್ ಹೋಗ್ಬೇಡಿ ಆಯ್ತಾ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಗುಡ್ ನೈಟ್.